ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ ಸ್ಕಿಪ್ ಮಾಡ್ಬೋದು. ಚಾನಲ್ ಯಾರೆಲ್ಲ ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಡಿಂಗು ಮೇಲ್ ನೋಡ್ತಾರೆ ಫೀಮೇಲ್ಗೆ, ಓಕೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಮತ್ತು ಇನ್ನೊಂದೇನು, ಈ ರೀಡಿಂಗು ಹಸ್ಬೆಂಡ್ ಆ್ಯಂಡ್ ವೈಫ್ ಸೆಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಮತ್ತು ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿಸ್ತಿದ್ರೆ ಈ ರೀಡಿಂಗ್ ನಿಮಗೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ನನ್ನ ವ್ಯೂವರ್ಸ್ನ ಇನ್ನೂ ನೆನಪಿಟ್ಕೊಂಡಿದ್ದಾರೆ, ಮರ್ತೋಗಿದ್ದಾರೆ. ನೋಡುವಂಥ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನೆನಪಿಟ್ಕೊಂಡಿದ್ದಾರೆ, ಮರ್ತೋಗಿದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗಿದ್ದಾರ ಅಂದರೆ ಇಲ್ಲ, ನೆನಪಿಟ್ಕೊಂಡಿದ್ದಾರೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಮರ್ತಿಲ್ಲ. ಬಟ್ ಆದರೆ ಅವರು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಿರುತ್ತೆ ನೋಡಿ, ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮ್ಯಾಟರ್ಸ್, ಕೆರಿಯರ್ ಪ್ರಾಬ್ಲಮ್ಸ್, ಪರ್ಸ್ನಲ್ ಪ್ರಾಬ್ಲಮ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಅದರ್ ಎನಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್, ಆ ಫ್ರೆಂಡ್ಸ್, ಫ್ಯಾಮ್ಲಿ. ಸೊ ಅವರು ಒಂದು ಲೈಫಲ್ಲಿ ಬ್ಯುಸಿ ಅಂತ ಹೇಳೋಕ್ಕಲ್ಲ, ಅದರಲ್ಲಿ ಇದ್ದಾರೆ ಅಷ್ಟೇ. ಬಟ್ ಅವ್ರಿಗೆ ನೀವು ನೆನಪಿದ್ದೀರ. ನನ್ನ ವ್ಯೂವರ್ಸ್ದು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆನಪಿದ್ರೂ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ರಿಪ್ಲೈ ಕೊಡ್ತಾಯಿಲ್ಲ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ನನ್ನ ವ್ಯೂವರ್ಸ್ ನೆನಪಿದ್ರೂ ಇವ್ರು ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ರಿಪ್ಲೈ ಕೊಡ್ತಿಲ್ಲ? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಸೊ ಅವ್ರು ನಿಮ್ಮನ್ನು ರಿಪ್ಲೈ ಕೊಡ್ತಿಲ್ಲ ಅಂದರೆ ಅದೇ ನಿಮ್ಮನ್ನು ಸ್ಪೈ ಮಾಡ್ತಾ ಇರ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನ ಹೆಚ್ಚಾಗಿ ಸ್ಪೈ ಮಾಡ್ತಾ ಇರ್ಬೋದು. ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ನಾರ್ಮಲ್ ಮೆಸೇಜಸ್ ಆಗಿರ್ಬೋದು. ನಾರ್ಮಲ್ ಮೆಸೇಜಸ್ಸಲ್ಲಿ ಸ್ಪೈ ಮಾಡ್ತಾ ಇದ್ದಾರೆ ಅಷ್ಟೆ. ಅವ್ರು ನೀವು ನೆನಪಿದ್ದೀರ, ಯಾಕೆ ರಿಪ್ಲೈ ಕೊಡ್ತಿಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಯಾಕೆ ರಿಪ್ಲೈ ಕೊಡ್ತಿಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಯಾಕೆ ರಿಪ್ಲೈ ಕೊಡ್ತಿಲ್ಲ? ನೋಡಿ, ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವರ ಒಂದು ವರ್ಕಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಅವ್ರದ್ದು ಏನು ಲೈಫ್ ಇದೆಯೋ ಅದ್ರ ಕಡೆ ಅವ್ರು ಗಮನ ಕೊಟ್ಟಿದ್ದಾರೆ. ಸೊ ಅದರಿಂದ ಅವರು ನಿಮಗೆ ರಿಪ್ಲೈ ಮಾಡ್ತಿಲ್ಲ. ಸೊ ಅವ್ರಿಗೆ ಎಷ್ಟೇ ಗಮನ ಇದ್ದರೂ ನಿಮ್ಗೆ ರಿಪ್ಲೈ ಕೊಡಬೇಕಲ್ವಾ? ಸೊ ಕಾರ್ಡ್ಸ್ ಪ್ರಕಾರ ಏನು ಅಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ನೆನಪಿದ್ದೀರೋ ಎಲ್ಲ ಇದೆ. ಬಟ್ ಆದರೆ ಅವರು ಲೈಫ್ ಕಡೆ ಅವ್ರು ಗಮನ ಕೊಟ್ಟಿರೋದ್ರಿಂದ ನಿಮ್ಮನ್ನು ಕೇರ್ ಮಾಡ್ತಿಲ್ಲ. ಯಾಕೆ ಕೇರ್ ಮಾಡ್ತಿಲ್ಲ ಅಂದರೆ, ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀರ. ಸೊ ಪ್ರೀತಿನ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಅವ್ರಿಗೂ ನೀವಂದರೆ ಇಷ್ಟ ಇದ್ರೂ ಅವ್ರಿಗೂ ಅಲ್ಲಿ ಜಾಸ್ತಿ ಎಮೋಷ್ನಲ್ ಆದಾಗ ನಿಮ್ಮ ಕಡೆ ಬರ್ತಾರೆ. ಯಾಕಂದರೆ ನೀವು ಅವ್ರನ್ನ ಇಷ್ಟಪಟ್ಟಿಲ್ಲ ಅಂದರೆ ನಿಮ್ಮಿಂದ ಬರ್ತಾ ಇದ್ರೂ ನೀವೇ ಅವ್ರನ್ನ ಇಷ್ಟಪಡ್ತಾ ಇರೋದ್ರಿಂದ ಅವರು ಅವಾಯ್ಡ್ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಅವಾಯ್ಡ್ ಮಾಡ್ತಿಲ್ಲ, ಬಟ್ ಆದರೆ ಇಷ್ಟ ಇದ್ದರೂ ಇಷ್ಟ ಇಲ್ಲದ ಹಾಗೆ ಬಿಹೇವ್ ಮಾಡ್ತಾಯಿದ್ದಾರೆ ಅಷ್ಟೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ಇಷ್ಟ ಇದ್ದರೂ ಇಷ್ಟ ಇಲ್ಲದ ಹಾಗೆ ಯಾಕೆ ಬಿಹೇವ್ ಮಾಡ್ತಾರೆ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ಇಷ್ಟ ಇದ್ದರೂ ಇಷ್ಟವಿಲ್ಲದ ಹಾಗೆ ಯಾಕೆ ಬಿಹೇವ್ ಮಾಡ್ತಾರೆ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ಇಷ್ಟ ಇದ್ದರೂ ಇಷ್ಟ ಇಲ್ಲದ ಹಾಗೆ ಯಾಕೆ ಬಿಹೇವ್ ಮಾಡ್ತಾರೆ? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟ ಇದ್ದರೂ ಇಷ್ಟ ಇಲ್ಲದಾಗೆ ಯಾಕೆ ಬಿಹೇವ್ ಮಾಡ್ತಾರೆ ಅಂದರೆ, ಇಷ್ಟು ದಿವಸ ಬಿಹೇವ್ ಮಾಡಿರ್ಬೋದು. ಅದು ಪರ್ಸ್ನಲ್ ಸಿಚುವೇಶನ್ಸು, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನೇ ಆಗಿರ್ಬೋದು. ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಶನ್, ಫ್ಯಾಮ್ಲಿ, ಫ್ರೆಂಡ್ಸು, ಕೆರಿಯರು, ಪರ್ಸ್ನಲ್ ಲೈಫು, ಸೊ ಏನೇ ಆಗಿರ್ಬೋದು, ಹೆಲ್ತ್ ವಿಚಾರ. ಸೊ ಏನೋ ಒಂದು ರೀಸನ್ನಿಂದ ನಿಮ್ಮನ್ನು ದೂರ ಮಾಡ್ಕೊಂಡಿರ್ಬೋದು. ದೂರ ಮಾಡ್ಕೊಂಡು ಸಪ್ರೇಷನ್ ಆದಮೇಲೆ ತುಂಬ ಪೇಯ್ನ್ ಅನ್ನೋದನ್ನ ಅನುಭವಿಸ್ತಾ ಇದ್ದಾರೆ, ನೀವು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ಇವಾಗ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ ಹೇಗಾದರೂ ಮತ್ತೆ ಬಿಲ್ಡ್ ಮಾಡ್ಕೊಬೇಕು. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನ್ಯೂ ಬಿಗಿನಿಂಗ್ಸ್ ಮಾಡ್ಕೊಬೇಕಂತ ಥಿಂಕ್ ಮಾಡ್ತಾ ಇದ್ದಾರೆ.
ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಕಂಪ್ಲೀಟಾಗಿ ಮರ್ತೋಗ್ತಾರೆ ಅಥವಾ ಇವ್ರ ಜೊತೆ ಲೈಫ್ ಲಾಂಗ್ ಇರ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಕಂಪ್ಲೀಟಾಗಿ ಮರ್ತೋಗ್ತಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಕಂಪ್ಲೀಟಾಗಿ ಮರ್ತೋಗ್ತಾರೆ ಅಂದರೆ ಮರ್ತೋಗಲ್ಲ. ಯಾಕಂದರೆ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸ್ಪೈಯಿಂಗ್ ಇರುತ್ತೆ. ಸ್ಪೈ ಯಾಕೆ ಮಾಡ್ತಾರೆ? ಒಬ್ಬ ವ್ಯಕ್ತಿ ಬೇಕಾದರೆ ಮಾತ್ರ ಅಲ್ವಾ ಸ್ಪೈ ಮಾಡೋದು. ಸ್ಪೈ ಅಂದರೆ ನಾನು ಹೇಳಿಲ್ವಲ್ಲ, ನಿಮಗೆ ಗೊತ್ತಿಲ್ದಿರ ನಿಮ್ಮೊಂದು ಡೀಟೇಲ್ಸ್ ತಿಳ್ಕೊಳೋದು, ಅಂದರೆ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ನೋಡೋದು, ಅಥವಾ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಕಾಲ್ಸು, ಮೆಸೇಜಸ್ಸು, ನಾರ್ಮಲ್ಸು, ಮತ್ತು ನಿಮಗೆ ಗೊತ್ತಿಲ್ದಿರ ನಿಮ್ಮ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಹತ್ರನೋ, ಫ್ಯಾಮ್ಲಿ ಹತ್ರನೋ, ಅಥವಾ ನಿಮ್ಮ ಬಗ್ಗೆ ಹೆಚ್ಚಿನಾಗಿ ಮಾಹಿತಿ ತಿಳ್ಕೊಳೋದು. ಸೊ ಇದನ್ನೆಲ್ಲ ಸ್ಪೈ ಅಂತಾರೆ. ಸೊ ಅದಕ್ಕೋಸ್ಕರನೇ ಈ ಸ್ಪೈ ಬಂದಿರೋದ್ರಿಂದ ಪೇಜ್ ಆಫ್ ಸ್ವಾರ್ಡ್ಸ್ ಅಂದರೆ ಅದು ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ, ಸ್ವಾರ್ಡ್ ಇಟ್ಕೊಂಡು ಮತ್ತೆ ಎಲ್ಲೋ ಬೇರೆ ಕಡೆ ನೋಡ್ತಾನೆ. ಬಟ್ ಆ ವ್ಯಕ್ತಿ ಗುರಿ ಬೇರೆ ಕಡೆ ಇದೆ, ಹೋಗ್ಬೇಕಾರೋ ಪ್ಲೇಸ್ ಬೇರೆ ಕಡೆ ಇದೆ. ಆದರೂ ಅಲ್ಲಿದ್ದು ಈ ಬೆಟ್ಟದ ಮೇಲೆ ನಿಂತ್ಕೊಂಡು ದೂರದಿಂದ ಯಾರಾದರೂ ಬರ್ತಾ ಇದ್ದಾರ ಅಂತ ನೋಡ್ತಾ ಇದ್ದಾನೆ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ನಿಮ್ಮಿಂದ ಎಷ್ಟೇ ದೂರದಲ್ಲಿದ್ರೂ ಅಥವಾ ಹತ್ರದಲ್ಲೇ ಇದ್ರೂ, ಲೆಸ್ ಕಾಂಟ್ಯಾಕ್ಟ್, ನೋ ಕಾಂಟ್ಯಾಕ್ಟಲ್ಲಿದ್ರೂ, ನೀವೇನು ಮಾಡ್ತಾಯಿದ್ದೀರಾ, ನೀವೆಲ್ಲಿ ಹೋಗ್ತಾಯಿದ್ರೆ, ನಿಮ್ಮ ಲೈಫ್ ಚೆನ್ನಾಗಿದೆಯಾ ಇಲ್ವಾ, ನೀವು ಸಂತೋಷವಾಗಿದ್ದೀರಲ್ಲ, ನೀವು ಯಾರ ಜೊತೆ ಆದರೂ ಇದ್ದೀರಾ, ಅಥವಾ ನಿಮ್ಮ ಜೀವನ ಏನಾಗ್ತಾಯಿದೆ, ನಿಮ್ಮ ಪರ್ಸ್ನಲ್ ಬ್ಯಾಕ್ಗ್ರೌಂಡ್ ಏನು, ನಿಮ್ಮೊಂದು ವಿಚಾರ ಪ್ರತಿಯೊಂದನ್ನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಪದೇ ಪದೇ ತಿಳ್ಕೊತಿರ್ತಾರೆ ಮತ್ತು ಪ್ರೊಸೆಸಿವ್ ಫೀಲ್ ಆಗ್ತಾಯಿರ್ತಾರೆ. ಸೊ ಅದರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗ್ತಾರೆ ಅಂದರೆ ಕಂಪ್ಲೀಟಾಗಿ ಮರ್ತೋಗಲ್ಲ. ಯಾಕಂದರೆ ಇಲ್ಲಿ ಸ್ಪೈಯಿಂಗ್ ಎನರ್ಜಿ ಬಂದಿರೋದ್ರಿಂದ ಅವ್ರು ನಿಮ್ಮ ಸ್ಪೈ ಮಾಡ್ತಾರೆ, ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ. ಅವರೂ ಮಾತಾಡೋದಿಲ್ಲ, ನೀವು ಪ್ರೀತಿ ಮಾಡಿದರೆ ನಿಮ್ಮನ್ನು ಮಾತಾಡಿಸೋದಿಲ್ಲ, ಅವಾಯ್ಡ್ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೋ ಮೆಂಟಾಲಿಟಿನೇ ಸರಿಯಿಲ್ಲ, ಒಂದು ಕ್ಲಾರಿಟಿ ಇಲ್ಲ, ಒಂದು ಇದಿಲ್ಲ. ಇಷ್ಟಪಟ್ಟ ಮೇಲೆ ನಿಮ್ಮನ್ನು ಮದುವೆ ಆಗಬೇಕು, ಇಲ್ಲಾಂದರೆ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು. ಥರ್ಡ್ ಪಾರ್ಟಿ ಸಿಚುವೇಶನ್ಗೋಸ್ಕರ ನಿಮ್ಮನ್ನು ಕಂಪ್ಲೀಟಾಗಿ ಮರ್ತೋಗ್ತಾ ಇಲ್ಲ. ಆ ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಇವ್ರ ಪಾಡಿಗೆ ಇವರು ಇರ್ತಾ ಇಲ್ಲ. ನೋಡಿ, ನಿಮ್ಮನ್ನು ಮರ್ತೋಗ್ತಾರೆ ಅಂದರೆ ಕಂಪ್ಲೀಟಾಗಿ. ಸೊ ಇಲ್ಲ, ಪೇಜ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗಲ್ಲ, ಸ್ಪೈ ಮಾಡ್ತಾನೆ ಇರ್ತಾರೆ. ನಿಮಗೆ ಗೊತ್ತಾಗಲ್ಲ ಅಷ್ಟೇ ಸ್ಪೈ ಮಾಡ್ತಾರೆ. ಕೆಲವು ಫೇಕ್ ಅಕೌಂಟ್ಸ್ ಇರ್ತವೆ, ಅದರಿಂದ ಇನ್ಸ್ಟಾಲ್ ಮಾಡ್ಕೊತಾರೆ, ಅಥವಾ ಬೇರೆಯವ್ರ ಫೋನ್ನಿಂದ ನೋಡ್ತಾರೆ, ಬೇರೆಯವ್ರ ಫೋನ್ನಿಂದ ತಿಳ್ಕೊತಾರೆ, ಪ್ರತಿಯೊಂದು ಮಾಡ್ತಾರೆ. ಈಗಿನ ಕಾಲದಲ್ಲಿ ಹೇಳ್ಬೇಕಾ, ಜನ್ರೇಷನಲ್ಲಿ ಎಲ್ಲ ಗೊತ್ತಿದ್ರೂ ಗೊತ್ತಿಲ್ದವ್ರ ಥರ ಬಿಹೇವ್ ಮಾಡ್ತಾರೆ. ಹಾಗೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನನ್ನ ವ್ಯೂವರ್ಸ್ ಆದರೆ ಜೀವನ ಪೂರ್ತಿ ನಂಬೋದ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಜೀವನ ಪೂರ್ತಿ ನಂಬೋದ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಜೀವನ ಪೂರ್ತಿ ನಂಬೋದ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಂಬಾರ್ದು ಅನ್ನೋದು ನಿಮ್ಮ ಒಂದು ನಿರ್ಧಾರ. ಯಾಕಂದರೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಬರುತ್ತೆ. ನೋಡಿ, ಇಲ್ಲೊಂದು ಪೆಂಟಿಕಲ್ಲು ನಿಮ್ಮ ಕೈಗೆ ಬಂದು ಬೀಳ್ತದೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರು ನಿಮ್ಮನ್ನು ಬಿಟ್ಟು ಹೊರಟೋದ್ರೂ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಅಂದರೆ ಚೆನ್ನಾಗಿರೋರೇ ಸಿಗ್ತಾರೆ, ಒಳ್ಳೆ ವ್ಯಕ್ತಿಗಳೇ ಸಿಗ್ತಾರೆ. ಓಕೆ, ನಿಮ್ಗೆ ಇವರೇ ಬೇಕು ಒಂದು ಪಕ್ಷ, ಅಂದರೆ ನಾ ಆ ರೀತಿ ಹೇಳ್ಬಾರ್ದು ಇವ್ರನ್ನ ಬಿಟ್ಟೋಗಿ ಅಂತ. ಸೊ ಆ ರೀತಿ ಹೇಳೋಕ್ಕಾಗಲ್ಲ. ಸೊ ಒಂದು ವೇಳೆ ಇವ್ರು ಮಿಸ್ ಆದ್ರೂ ನಿಮಗೆ ಬೇರೆ ಒಂದು ಒಳ್ಳೆ ಅವಕಾಶಗಳು ಬೇರೆಯವರು ಸಿಗ್ತಾರೆ. ಓಕೆ, ಬೇಡ, ನಿಮ್ಗೆ ಇವರೇ ಬೇಕು. ಯಾಕಂದರೆ ನೀವು ಇವ್ರನ್ನ ಮನಸಾರೆ ಪ್ರೀತಿ ಮಾಡಿದರೆ, ಇಷ್ಟಪಟ್ಟಿದ್ರೆ ಇನ್ನೇನು ಮಾಡೋಕ್ಕಲ್ಲ, ಇವರೇ ಬೇಕು. ಓಕೆ, ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕೆಲಸ ಕಳ್ಕೊಂಡಿರ್ಬೋದು, ಹಣ ಕಳ್ಕೊಂಡಿರ್ಬೋದು, ಮನಃಶಾಂತಿ, ನೆಮ್ಮದಿ ಕಳ್ಕೊಂಡಿರ್ಬೋದು. ಸೊ ಇದೆಲ್ಲ ಕಳ್ಕೊಂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇದೆಲ್ಲವೂ ಇದೆ, ಇವ್ರಿಗೋಸ್ಕರ ನೀವು ಇದನ್ನೆಲ್ಲ ಕಳ್ಕೊಳ್ತಾ ಇದ್ದೀರ. ಸೊ ಇವ್ರನ್ನ ಸ್ವಲ್ಪ ಸೈಡ್ಗಿಟ್ಟು, ಇವ್ರನ್ನ ಮರ್ತೋಗಿ ಅಂತ ಹೇಳ್ತಾಯಿಲ್ಲ, ಸೊ ಇವ್ರನ್ನ ಸ್ವಲ್ಪ ಸೈಡ್ಗಿಟ್ರೆ ನಿಮ್ಮ ನಿಮಗೆ ಹೊಸ ಹೊಸ ಅವಕಾಶಗಳು, ನೆಮ್ಮದಿ, ಸಂತೋಷ ಎಲ್ಲವನ್ನು ಆ ದೇವರು ಕೊಟ್ಟಿದ್ದಾನೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ಎಲ್ಲವನ್ನು ಹಾಳು ಮಾಡ್ಕೊತಾ ಇದ್ದೀರ, ಅಂದರೆ ವೇಸ್ಟ್ ಮಾಡ್ಕೊತಾ ಇದ್ದೀರ ಅಂತ ಈ ಕಾರ್ಡ್ ಹೇಳ್ತಾ ಇದೆ.
ಸೊ ನಿಮ್ಗೆ ಎಲ್ಲ ಥರದ ಸೌಲಭ್ಯಗಳಿದೆ, ಎಲ್ಲ ಥರ ಫೆಸಿಲಿಟೀಸ್ ಇದೆ, ಏನಕ್ಕೂ ತೊಂದರೆ ಇಲ್ಲ, ಏನಕ್ಕೂ ಕಡಿಮೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಈ ರೀಡಿಂಗಲ್ಲಿ ನಾನು ಹೇಗೆ ಹೇಳ್ತೀನಿ ಹಾಗೇ ಇರುತ್ತೆ ನಿಮ್ಮ ಲೈಫ್ ಕೂಡ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಅವ್ರನ್ನ ಪ್ರೀತಿ ಮಾಡಿ ನಿಮ್ಮ ಜೀವನನ ಹಾಳು ಮಾಡ್ಕೊತಿದ್ರೆ ಅಂತ ಹೇಳ್ಬೋದು ಅಷ್ಟೆ. ಮತ್ತು ನೀವು ತುಂಬ ಬುದ್ಧಿವಂತರಿದ್ದೀರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಯಾಕೆ ಇಷ್ಟಪಟ್ಟರು? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಯಾಕೆ ಇಷ್ಟಪಟ್ಟರು? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಯಾಕೆ ಇಷ್ಟಪಟ್ಟರು? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಯಾಕೆ ಇಷ್ಟಪಟ್ರಿ ಅಂದರೆ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ನಿಮ್ಮನ್ನ ಅಟ್ರಾಕ್ಷನ್ ಮಾಡ್ಕೊಂಡ್ರು. ನಂಗೆ ಅರ್ಥ ಆಯಿತು ಬಿಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೋಡಿ, ಇಲ್ಲಿ ಒಂದು ಕೈಯಲ್ಲಿ ಕಪ್ ಇಟ್ಕೊಂಡು ನೀವು ಸೈಲೆಂಟಾಗಿ ಕೂತಿದ್ರೆ ನಿಮ್ಗೆ ಅಟ್ರಾಕ್ಷನ್ ಆಯಿತು. ಸೊ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಿಮ್ಮನ್ನು ಪ್ರೀತಿ ಮಾಡೋ ಥರ ಮಾಡಿಕೊಂಡ್ರು. ಅವರೇ ನಿಮ್ಮನ್ನು ಫಸ್ಟ್ ಇಷ್ಟಪಟ್ಟಿದ್ದು, ಆಮೇಲೆ ನೀವು ಅವ್ರನ್ನ ಇಷ್ಟಪಟ್ಟಿದ್ರೆ ಆಮೇಲೆ ಏನು ಮಾಡಿದ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ? ನೋಡಿ ಇಲ್ಲಿ ಆಮೇಲೆ 3 ಕಪ್ಸ್ ಅಂದರೆ 3 ಕಪ್ಸ್ ಬಂದಿದೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆಮೇಲೆ ನೀವು ಇಷ್ಟಪಟ್ಟಿದ್ರಿ ಅಂತ ಗೊತ್ತಾದ ಮೇಲೆ ಏನು ಮಾಡಿದ್ರು ಅಂದರೆ, ನೀವು ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಗಮನ ಕೊಟ್ಬಿಟ್ರು. ಅದು ಅವ್ರ ಫ್ಯಾಮ್ಲಿ ಆಗಿರ್ಬೋದು, ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಕೆರಿಯರ್ ಪ್ರೊಫೆಷನಲ್ ಜಾಬ್ಗಾಗಿರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿನೇ ಆಗಿರ್ಬೋದು. ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರುತ್ತೆ, ಅಥವಾ ಇನ್ನು ಕೆಲವ್ರ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಿಸ್ಕಮ್ಯುನಿಕೇಷನ್, ಅಥವಾ ಫ್ರೆಂಡ್ಸು, ಫ್ಯಾಮ್ಲಿ. ಸೊ ಏನೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಫಸ್ಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ತುಂಬ ಇಷ್ಟ ಆದರು. ಅವರ ಒಂದು ಗುಣ ನಿಮ್ಗೆ ಇಷ್ಟ ಆಗೋ ಥರ ಮಾಡಿಕೊಂಡ್ರು. ಅಂದರೆ ಅವರು ನಡತೆ ಆಗಿರ್ಬೋದು, ಅವ್ರ ಒಳ್ಳೆ ಮನಸ್ಥಿತಿ ಆಗಿರ್ಬೋದು, ಅವ್ರ ಒಂದು ಗುಣ ಆಗಿರ್ಬೋದು. ಮೊದಲೆಲ್ಲ ಚೆನ್ನಾಗಿರೋ ಥರನೇ ಬಿಹೇವ್ ಮಾಡಿದ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಅವ್ರು ನಿಮ್ಗೆ ತುಂಬ ಇಷ್ಟಪಟ್ಟರು. ಬಟ್ ಆದರೆ ನೀವು ಯಾವಾಗ ಜಾಸ್ತಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿಕೊಂಡು, ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಗಮನ ಕೊಟ್ಬಿಟ್ರು, ಅಥವಾ ಅವ್ರ ಪರ್ಸ್ನಲ್ ಲೈಫಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ರು ಅಂತ ಹೇಳ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇನ್ ದ ನಿಯರ್ ಬೈ ಫ್ಯೂಚರಲ್ಲಿ ಏನಾದರೂ ನನ್ನ ವ್ಯೂವರ್ಸ್ ಜೊತೆ ಮಾತಾಡ್ತಾರ, ಯಾವುದಾದ್ರೂ ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ ಮಾಡ್ತಾರ, ನನ್ನ ವ್ಯೂವರ್ಸ್ ಜೊತೆ ಕಮ್ಯುನಿಕೇಷನ್ ಮಾಡ್ತಾರ, ನಿಯರ್ ಬೈ ಫ್ಯೂಚರಲ್ಲಿ ನನ್ನ ವ್ಯೂವರ್ಸ್ ಜೊತೆ ಕಮ್ಯುನಿಕೇಷನ್ ಮಾಡ್ತಾರ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ ದ ನಿಯರ್ ಬೈ ಫ್ಯೂಚರ್ ಅಂದರೆ 1 ಮಂತ್ ಅಥವಾ 2 ಮಂತ್ ಒಳಗೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರಂತ. ನೋಡಿ, ಅವ್ರಿಗೆ ಮಾತಾಡಬಾರ್ದಂತ ಇನ್ನು ಕನ್ಫ್ಯೂಷನಲ್ಲಿದ್ದಾರೆ. 2 ಆಫ್ ಪೆಂಟಿಕಲ್ಸ್ ಯಾಕೆ ಬರ್ತಾಯಿದೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಅವ್ರ ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಪರ್ಸನ್ನೇ ಆಗಿರ್ಬೋದು, ಇನ್ನೊಬ್ಬ ವ್ಯಕ್ತಿನೇ ಆಗಿರ್ಬೋದು, ಅಥವಾ ಬೇರೆಯವ್ರ ಜೊತೆ ಫೋನ್ ಕಾಲಲ್ಲಿ ಹೆಚ್ಚಾಗಿ ಮಾತಾಡೋದು, ಫ್ರೆಂಡ್ಸ್ ಜೊತೆ ಹೆಚ್ಚಾಗಿ ಮಾತಾಡೋದು. ಹುಡುಗ ಇದ್ದರೆ ಹುಡುಗಿರು ಜಾಸ್ತಿ ಫ್ರೆಂಡ್ಸ್ ಇರ್ಬೋದು, ಅಥವಾ ಹುಡುಗಿ ಇದ್ದರೆ ಹುಡುಗರು ಜಾಸ್ತಿ ಫ್ರೆಂಡ್ಸ್ ಇರ್ಬೋದು, ಅಥವಾ ಲೇಡೀಸ್ಗೆ ಆಗಿದೆ. ಈ ರೀಡಿಂಗ್ ಲೇಡೀಸ್ ನೋಡ್ತಾಯಿದ್ರೆ, ಜೆಂಟ್ಸ್ ನೋಡ್ತಾಯಿದ್ರೆ, ಸೊ ನಿಮ್ಮ ಆಪೋಸಿಟ್ ಜೆಂಡರ್ ಯಾರಿರ್ತಾರೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಜಾಸ್ತಿ ಅವ್ರ ಜೊತೆ ಮಾತಾಡ್ತಾ ಇರ್ಬೋದು ಪರ್ಸನ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆಯವ್ರ ಜೊತೆ ಜಾಸ್ತಿ ಕಮ್ಯುನಿಕೇಷನ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಫೋನ್ ಮಾಡೋದು, ಅವ್ರ ಜೊತೆ ಹೆಚ್ಚಾಗಿ ಮಾತಾಡೋದು. ನೀವಂದರೆ ಇಷ್ಟ ಏನೋ ನಿಮ್ಮ ಮೇಲೆ, ಪ್ರೀತಿ ಏನೋ ನಿಮ್ಮ ಮೇಲೆ, ಬೇರೆಯವ್ರ ಜೊತೆ ಸುಮ್ಮನೆ ಮಾತಾಡೋದು, ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದು. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಲ್ಲ. ಬಟ್ ಆದರೆ ನಿಮ್ಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು. ಅದಕ್ಕೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಜೊತೆ ಮಾತಾಡ್ತಾರಂದರೆ ಆನ್ಸರ್ ಬಂದು ಅದು 50-50 ಬರ್ತಲ್ಲ, ನೋ ಅಂತ ಬರ್ತಾಯಿದೆ. ಅದು ಯಾವಾಗ ಮಾತಾಡ್ತಾರೋ ಗೊತ್ತಿಲ್ಲ, ಅವ್ರು ಮಾತಾಡ್ಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲೇ ಇದ್ದಾರೆ ಇನ್ನು. 2 ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ, ಕನ್ಫ್ಯೂಷನ್. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂತ ಕಮ್ಯುನಿಕೇಷನ್ ಮಾಡ್ತಾರೆ. ಈ ವರ್ಷದೊಳಗಡೆ ಕಮ್ಯುನಿಕೇಷನ್ ಆದರೂ ಮಾಡ್ತಾರೆ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನಾನು ಹೇಳಿದಾಗೆ ಫಸ್ಟಾಗಿ ಅವಾಗಲೇ ಹೇಳಿದಾಗೆ
ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಬಟ್ ಆದರೆ ಯಾಕೆ ಮಾತಾಡ್ತಲ್ಲ ಅನ್ನೋದು ರೀಸನ್ ಕೂಡ ಹೇಳಿದ್ದಾಯಿತು. ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆನೇ ಅವ್ರ ಮೈಂಡ್ ಇದೆ ಹೊರತು ಅವ್ರ ಲೈಫ್ ಕಡೆ ಅವ್ರಿಗೆ ಗಮನ ಇದೆ. ಬಟ್ ನಿಮ್ಮನ್ನು ಮಾತಾಡಿಸ್ತಿಲ್ಲ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕಾಯಬಾರ್ದು? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕಾಯ್ಬೋದಾ, ವೆಯ್ಟ್ ಮಾಡ್ಬೋದಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಂದ್ರೆ ಅದು ನೋಡಿ ಅವ್ರು ಅದೇ ಬರ್ತದೆ, 3 ಆಫ್ ಪೆಂಟಿಕಲ್ಸ್ ಬರ್ತಾಯಿದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟ್ರಾಂಗ್ ಯಾರಿದ್ದೀರ ನೋಡಿ, ಅವರು ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟ್ರಾಂಗ್ ಆಗಿದೆ. ಇನ್ನೊಬ್ಬ ವ್ಯಕ್ತಿ ಆದರೂ ಇರ್ಬೋದು, ಫ್ಯಾಮ್ಲಿ ಆದರೂ ಇರ್ಬೋದು, ಫ್ರೆಂಡ್ಸ್ ಆದರೂ ಇರ್ಬೋದು, ಸೊಸೈಟಿ ಪ್ರಾಬ್ಲಮ್ಸು, ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆದಮೇಲೆ ನಿಮ್ಮ ಸೈಡ್ ಬರೋದು, ಏನೇ ಆ್ಯಕ್ಷನ್ ತೊಗೊಬೇಕಾದ್ರು. ಸೊ ನೀವು ವೆಯ್ಟ್ ಮಾಡಬೇಕಾ ಮಾಡಬಾರ್ದಂದ್ರೆ 3 ಬಂದಿರೋದ್ರಿಂದ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದ್ರಿಂದ ನೀವು ವೆಯ್ಟ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮೊಂದು ನಿರ್ಧಾರ ಅಷ್ಟೇ. ಇಟ್ಸ್ ಓನ್ ಯುವರ್ ಡಿಸಿಷನ್ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ, ಕಾಯ್ಬೋದಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕಾಯ್ಬೋದಾ? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ಕಾಯ್ಬೋದಂದರೆ ನೀವು ಕಂಪಲ್ಸರಿ ವೆಯ್ಟ್ ಮಾಡ್ತೀರಾ. ಯಾಕಂದರೆ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಾನು ಬಿಟ್ಟೋಗೋ ಅಂತ ಹೇಳೋಕ್ಕೂ ಆಗೋಲ್ಲ ಈ ರೀಡಿಂಗಲ್ಲಿ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೇ ಅಷ್ಟು ಇಷ್ಟಪಡ್ತಾಯಿದ್ರ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ತುಂಬ ಪ್ರೀತಿ ಮಾಡ್ತಾಯಿದ್ರ. ನಿಮ್ಮ ಕೈಲೇ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಮದುವೆ ಆಗೋ ಚಾನ್ಸಸ್ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಮದುವೆ ಆಗೋ ಚಾನ್ಸಸ್ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಮದುವೆ ಆಗೋ ಸಾಧ್ಯತೆ ಇದೆಯಾ, ಚಾನ್ಸಸ್ ಇದೆಯಾ? ಸೊ 2 ಸೈಡ್ ಲವರ್ಸು ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಆಗಿದ್ರೆ, ಸೊ ನೀವು ಮತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವಿಬ್ಬರು ಮದುವೆ ಆಗೋ ಚಾನ್ಸಸ್ ಇದೆಯಾ ಅಂದರೆ ಆನ್ಸರ್ ಬಂದು ಎಸ್, ಸಾಧ್ಯ ಇದೆ, ಪಾಸಿಬಿಲಿಟೀಸ್ ಇದೆ ಅಂತ ಬರ್ತದೆ. ಯಾಕಂದರೆ ಸೊ ನಿಮಗೂ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಇದೆ. ಎಂಪ್ರೆಸ್ ಬಂದಿರೋದ್ರಿಂದ ನಿಮಗೂ ಅವ್ರನ್ನ ಕಂಡ್ರೆ ಇಷ್ಟ ಇದೆ. ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಆಯ್ಕೆ ಮಾಡ್ಕೊಬೇಕು. ಆವಾಗಲೇ ಇಬ್ಬರು ಲೈಫು ಚೆನ್ನಾಗಿರೋದು. ನೀವು ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಸೊ ಅದಕ್ಕೆ ಹೇಳ್ತದೆ, ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಂದರೆ ನಿಮ್ಗೆ ಇಷ್ಟ, ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂದರೆ ಆನ್ಸರ್ ಬಂದುಬಿಟ್ಟು ಸಾಧ್ಯತೆ ಇದೆ, ಮದುವೆ ಆಗೋ ಚಾನ್ಸಸ್ ಇದೆ ಅಂದರೆ ಪಾಸಿಬಿಲಿಟೀಸ್ ಎಸ್, ಹೌದು. ಬಟ್ ಆದರೆ ಇಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಏನಾದರೂ ಒಂದು ಆ್ಯಕ್ಷನ್ ತೊಗೊಬೇಕು. ನಿಮ್ಮ ಹತ್ರ ಕ್ಲಾರಿಟಿಯಾಗಿ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದು ನಿಮ್ಮನ್ನು ಮದುವೆ ಆಗ್ತಾ ಅಂತ ಹೇಳಬೇಕು. 2 ಸೈಡ್ ಲವರ್ಸ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಕ್ಲಾರಿಟಿ ಕೊಟ್ಟರೆ ಸೊ ಮದುವೆ ಆಗೋ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಅದಕ್ಕೆ ಇಲ್ಲಿ ಕಾರ್ಡ್ ಬಂದು ಎಸ್ ಅಂತಲೇ ಬರ್ತಾಯಿದೆ. ಸೊ ನಿಮ್ಮ ಒಂದು ವ್ಯಕ್ತಿ ನಿರ್ಧಾರ ಅಷ್ಟೆ. ಮದುವೆ ಆಗಿ ಸಪ್ರೇಷನ್ ಆಗಿದ್ದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಮದುವೆ ಆಗಿ ಸಪ್ರೇಷನ್ ಆಗಿದ್ದರೆ ಇವರಿಬ್ಬರು ರಿಯೂನಿಯನ್ ಆಗೋ ಸಾಧ್ಯತೆ ಇದೆಯಾ? ನನ್ನ ವ್ಯೂವರ್ಸು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದು, ನನ್ನ ವ್ಯೂವರ್ಸ್ ನೋಡ್ತಾ ಇರೋಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂತ ವ್ಯಕ್ತಿ ಅವರು ಹಸ್ಬೆಂಡ್ ಅಥವಾ ವೈಫ್ಗೋಸ್ಕರ ರೀಡಿಂಗ್ ನೋಡ್ತಾಯಿದ್ರೆ ಸಪ್ರೇಷನಲ್ಲಿದ್ದರೆ ಇವರಿಬ್ಬರು ರಿಯೂನಿಯನ್ ಆಗೋವಂಥ ಚಾನ್ಸಸ್ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಆಲ್ರೆಡಿ ಸಪ್ರೇಷನ್ ಆಗಿದ್ದರೆ ರಿಯೂನಿಯನ್ ಆಗೋವಂಥ ಚಾನ್ಸಸ್ ಇದೆಯಾ? ರಿಯೂನಿಯನ್ ಆಗೋ ಚಾನ್ಸಸ್ ಇದೆಯಾ? ಸೊ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ರಿಯೂನಿಯನ್ ಆಗೋ ಚಾನ್ಸಸ್ ಇದೆಯಾ ಅಂದರೆ ಹೌದು ಇದೆ. ಇದಕ್ಕೂ ಆನ್ಸರ್ ಬಂದು ಎಸ್. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ರೆ, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಯಾರಾಗಿರ್ಬೋದು ನೋಡಿ, ಯಾರಿಗೋಸ್ಕರ ರೀಡಿಂಗ್ ನೋಡ್ತಾರೆ ನೋಡಿ, ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾಯಿದ್ದಾರೆ. ಸೊ ಮುಂದೆ ಏನು ಮಾಡೋದು, ನೀವು ಇರಲೇಬೇಕು ಕಂಪಲ್ಸರಿ ಅವ್ರಿಗೋಸ್ಕರ. ಅಂದರೆ ಅವ್ರಿಗೆ ನೀವು ಬೇಕು, ಕಂಪಲ್ಸರಿ ಅವ್ರಿಗೆ ನೀವು ಬೇಕು. ಸೊ ಅದರಿಂದ ಯೋಚನೆ ಮಾಡ್ತಾಯಿದ್ರೆ ಏನು ಮಾಡೋದು, ಯಾವ ಥರ ನಿರ್ಧಾರ ತೊಗೊಳೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಜೊತೆ ಅವ್ರಿಗೆ ಇರಬೇಕಂತ ಇಷ್ಟ ಇದೆ. ಯೂನಿಯನ್ ಆಗುತ್ತೆ ಅಂದರೆ ಆಗುತ್ತೆ. ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ಆ್ಯಕ್ಷನ್ ತೊಗೊಂಡು ಬಂದರೆ ಸೊ ಯೂನಿಯನ್ ಆಗುತ್ತೆ. ಆನ್ಸರ್ ಬಂದು ಎಸ್ ಅಂತಲೇ ಬರ್ತದೆ.
ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರಿಬ್ಬರು ಜೀವನ ಪೂರ್ತಿ ಒಟ್ಟಿಗೆ ಬಾಳ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಜೀವನ ಪೂರ್ತಿ ಒಟ್ಟಿಗೆ ಬಾಳ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಒಟ್ಟಿಗೆ ಜೀವನದಲ್ಲಿ ಬಾಳ್ತಾರೆ. ಸೊ ನೋಡಿ, ನೀವಿಬ್ಬರು ಒಟ್ಟಿಗೆ ಇರ್ತೀರ ಅಂದರೆ ಜೀವನ ಪೂರ್ತಿ ಅದಕ್ಕೆ 2 ಆಫ್ ವಾಂಡ್ಸ್ ಬರ್ತದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ಏನು ಆ್ಯಕ್ಷನ್ ತಗೊತಾ ಇಲ್ಲ. ಸೊ ನೀವು ಅವರು ಇವತ್ತಲ್ಲ ನಾಳೆ ಬರ್ತಾರಂತ ನೀವು ವೆಯ್ಟ್ ಮಾಡ್ತಾಯಿದ್ದೀರ, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ನೀವು ಕಾಲ್ ಅಥವಾ ಮೆಸೇಜು ಏನೋ ಒಂದು ಮಾಡಿ ರಿಪ್ಲೈ ಕೊಟ್ಟಿರ್ತೀರ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ರಿಪ್ಲೈ ಬರ್ತಾ ಇಲ್ಲ ಅಷ್ಟೇ. ಸೊ ಯಾಕೆ ರಿಪ್ಲೈ ಬರ್ತಾಯಿಲ್ಲ ಅಂದರೆ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನು ಇರುತ್ತಲ್ವ. ಸೊ ಅದರಿಂದ ರಿಪ್ಲೈ ಮತ್ತು ಕಾಂಟ್ಯಾಕ್ಟು ಮತ್ತು ಏನೋ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಬರ್ತಾಯಿಲ್ಲ. ಸೊ ಅದಕ್ಕೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲದ್ರೆ ನೀವು ಸೈಲೆಂಟ್ ಆಗಿದ್ದೀರ ಅಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನೋಡಿ, ನಿಮ್ಮದೇನು ತಪ್ಪಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಇನ್ನೊಬ್ಬ ಪರ್ಸನ್ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆರಿಯರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಅಥವಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಂತ ಆಗಿರ್ಬೋದು, ಇಷ್ಟ ಇದ್ದರೂ ಇಷ್ಟ ಇಲ್ದಾಗೆ, ಅಥವಾ ಬೇರೆ ವ್ಯಕ್ತಿಗಳ ಜೊತೆ ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ ಇಟ್ಕೊಂಡಿರೋದಾಗಿರ್ಬೋದು, ಫ್ರೆಂಡ್ಸು, ಫ್ಯಾಮ್ಲಿ. ಸೊ ಈ ಎಲ್ಲ ರೀಸನ್ಸ್ನಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಸೈಡ್ ಆ್ಯಕ್ಷನ್ ತಗೊತಿಲ್ಲ. ಅವ್ರು ಯಾವಾಗವರೆಗೂ ವಿತೌಟ್ ಆ್ಯಕ್ಷನ್ ಇರುತ್ತೋ, ಅಂದರೆ ನಿಮ್ಮ ಸೈಡ್ ಏನು ಆ್ಯಕ್ಷನ್ ತಗೊಂಡಿರೋ ನಿರ್ಧಾರ ತಗೊಂಡು ನೀವು ಬೇಕಂತ ನಿಮ್ಮ ಜೊತೆ ಬಂದು ಕ್ಲಾರಿಟಿಯಾಗಿ ಮಾತಾಡಿ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಲ್ವೋ, ಅಂದರೆ ಆ್ಯಕ್ಷನ್ ತೊಗೊಳೋದಿಲ್ಲ, ಅಲ್ಲಿವರೆಗೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಸೈಡ್ನಿಂದ ಏನು ರಿಪ್ಲೈ ಬರ್ತಾಯಿಲ್ಲ. ಸೊ ಅಲ್ಲಿವರೆಗೂ ನೀವು ಸಫರ್ ಆಗ್ತಾನೆ ಇರ್ತೀರ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ನಿಮ್ಮ ಜೀವನದ ಮೇಲೂ ನೀವು ಕಾನ್ಸಂಟ್ರೇಷನ್ ಮಾಡಿ, ಮತ್ತು ಅವ್ರ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಲೈಫ್ ಕಡೆ 50% ಗಮನ ಕೊಡಿ, ಅವ್ರ ಲೈಫ್ ಕಡೆನೂ 50% ಗಮನ ಕೊಡಿ. ನೀವು ಅವ್ರಿಗೆ 100% ಕೊಡ್ತಾ ಹೋದರೆ ಸೊ ನಿಮ್ಗೆ ಇನ್ನೂ ತೊಂದರೆ ಆಗುತ್ತೆ. ಸೊ ಅವ್ರ ಕಡೆನೂ ಅರ್ಧ ಗಮನ ಕೊಡಿ, ನಿಮ್ಮ ಕಡೆನೂ ಅರ್ಧ ಗಮನ ಕೊಟ್ಟು ನಿಮ್ಮ ಜೀವನನ ಮುಂದಕ್ಕೆ ತಗೊಂಡೋಗಿ ಅಷ್ಟೇ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ್ಯಕ್ಷನ್ ತೊಗೊತಾರೆ ವಿತೌಟ್ ಸಡನ್ಲಿ, ಅಂದರೆ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ಲೇಟಾಗಿ ತೊಗೊತಾರೆ ಆ್ಯಕ್ಷನ್, ಡಿಲೇ ಆಗ್ತಾಯಿದೆ. ಅವ್ರ ಆ್ಯಕ್ಷನ್ ತೊಗೊಳೋದಕ್ಕೆ ಡಿಲೇ ಆಗ್ತದೆ ಅಂತ ಹೇಳ್ಬೋದು. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ.